ಕಾಡಿನ ಆಲದ ಮರದ ಮೇಲೆ ವಾಸಿಸ್ತಾ ಇದ್ದ ಗಿಣಿ ಹರಿ ಮತ್ತು ಹತ್ತಿರದ ಚಿಕ್ಕ ಕೊಂಬೆಯಲ್ಲಿ ವಾಸಿಸ್ತಾ ಇದ್ದ ಮೈನಾ ಹಕ್ಕಿ ಇಬ್ಬರು ಜಗಳ ಪ್ರಿಯರು. ಬೆಳಿಗ್ಗೆ ಆಯಿತು ಅಂದರೆ ಇವರ ಜಗಳ ಶುರು. ಏ ಹರಿ, ಬೆಳಿಗ್ಗೆ ಎಷ್ಟು ಜೋರಾಗಿ ಕೀಕಿ ಅಂತ ಯಾಕೆ ಕೂಗ್ತೀಯಾ? ಏ ಮೈನಾ, ನಿನ್ನೆ ನನ್ನ ಹಣ್ಣು ತಿಂದಿದ್ದೀಯಲ್ಲ. 75 ಬಾರಿ ಜಗಳ ಆಯಿತು. ಆದರೆ ಕಾಡಿನ ಎಲ್ಲ ಹಕ್ಕಿಗಳು ಇವರನ್ನು ಜೋಡಿ ಹಕ್ಕಿಗಳು ಅಂತ ಕರಿತಾ ಇದ್ರು. ಜಗಳ ಸ್ನೇಹದ ಮಿಶ್ರಣ. ಒಂದು ಸಂಜೆ ಕಾಡಿನಲ್ಲಿ ವಿಚಿತ್ರ ಘಟನೆ ಆಯಿತು. ಮಳೆಯ ನಂತರ ಆಲದ ಮರದ ಕೆಳಗೆ ಒಂದು ಬಂಗಾರದಂಥ ಹೊಳೆಯುವ ಚದರ ಆಕಾರದ ಕಲ್ಲು ಕಂಡು ಬಂತು. ಗಿಣಿ ಹರಿ ಕೇಳ್ತಾನೆ, ಇದು ಏನು ಮಂತ್ರದ ಕಲ್ಲ? ಮೈನಾ ಕುತೂಹಲದಿಂದ ಹೇಳ್ತಾಳೆ, ಇದು ಸಾಮಾನ್ಯ ಕಲ್ಲು ಅಲ್ಲ, ಈ ಕಿರಣ ನೋಡು. ಕಲ್ಲಿನ ಮೇಲೆ ಸಂಕೀರ್ಣ ರೇಖೆಗಳು, ತ್ರಿಭುಜ, ವೃತ್ತ, ಪುಟ್ಟ ಬಿಂದು ಎಲ್ಲ ಸೇರಿಕೊಂಡಿದ್ದವು. ಅದು ಶ್ರೀಚಕ್ರ. ಹತ್ತಿರದ ಅರಣ್ಯದಲ್ಲಿ ವಾಸಿಸ್ತಾ ಇದ್ದ ವಯಸ್ಸಾದ ಹಕ್ಕಿ ಇದನ್ನು ಕಂಡು ಹೇಳ್ತಾರೆ, ಹಕ್ಕಿಗಳೇ, ನಿಮಗೆ ಗೊತ್ತೇ, ಇದು ಸಾಮಾನ್ಯ ಕಲ್ಲಲ್ಲ, ಇದು ಶ್ರೀ ತ್ರಿಪುರ ಸುಂದರಿಯ ಯಂತ್ರ. ಎಲ್ಲ ಹಕ್ಕಿಗಳು ಹೆದರ್ತಾರೆ. ಆವಾಗ ಹಿರಿಯ ಹಕ್ಕಿ ನಗ್ತಾ ಹೇಳುತ್ತೆ, ಇದರಿಂದ ಅಪಾಯ ಇಲ್ಲ, ಇದು ಭಯ ಕೊಡೋದು ಅಲ್ಲ, ಸೌಭಾಗ್ಯ, ಜ್ಞಾನ ಮತ್ತು ಪ್ರೀತಿ ಕೊಡೋದು. ಮೈನಾ ಹಕ್ಕಿ ಹೇಳ್ತಾಳೆ, ಆದರೆ ಇದರ ನೆರವಿನಿಂದ ಏನು ಮಾಡಬೇಕು? ಅದಕ್ಕೆ ಉತ್ತರ ಸ್ಪಷ್ಟವಾಗಿತ್ತು, ಶ್ರೀಚಕ್ರಕ್ಕೆ ಭಯವಿಲ್ಲದ ಮನಸ್ಸು ಮತ್ತು ಹೃದಯದ ಶುದ್ಧತೆ ಸಾಕು. ಮೈನಾ ಮತ್ತು ಗಿಣಿ ಮೊದಲ ಬಾರಿಗೆ ಒಟ್ಟಿಗೆ ಕೂತು ಶಾಂತಿಯಿಂದ ದೀಪ ಹಚ್ತಾರೆ. ಹಿರಿಯ ಹಕ್ಕಿ ಮಂತ್ರವನ್ನು ಕಲಿಸ್ತಾರೆ. ಓಂ ಶ್ರೀ ಮಹಾ ತ್ರಿಪುರ ಸುಂದರಿ ದೇವೇ ನಮಃ. ಗಿಣಿ ಹರಿ ಹೇಳಿದಾಗ ತಪ್ಪು ಉಚ್ಚಾರಣೆಯನ್ನು ಮಾಡ್ತಾನೆ. ಅದನ್ನು ಕಂಡು ಮೈನಾ ನಗ್ತಾಳೆ. ಆದರೂ ದೀಪ ಬೆಳಗುತ್ತಿದ್ದಂತೆಯೇ ಕಿರಿದಾದ ಚಿನ್ನದ ಮಿಂಚು ಶ್ರೀಚಕ್ರದ ಮೇಲೆ ಮಿನುಗಿತು. ಕಾಡಿನಲ್ಲಿ ಮೊದಲ ಬಾರಿಗೆ ಶಾಂತಿ ಮತ್ತು ಹಾಸ್ಯದ ಮಿಶ್ರಣ ತುಂಬಿತು. ಕಾಡಿಗೆ ದೊಡ್ಡ ಚಳಿಗಾಳಿ ಬಂತು. ಮೈನಾ ಮತ್ತು ಗಿಣಿಗೆ ಆಹಾರ ಸಿಗಲಿಲ್ಲ. ಗಿಣಿ ಹರಿ ಬೇಸರದಿಂದ, ಆಹಾರ ಇಲ್ಲದೆ ನಾವೆಲ್ಲ ಸತ್ತು ಹೋಗ್ತೀವೋ ಏನೋ ಅಂತ ಅನ್ನಿಸ್ತಾ ಇದೆ. ಮೈನಾ ನಿಧಾನವಾಗಿ ಶ್ರೀಚಕ್ರದ ಮುಂದೆ ಕೂತು, ನಮ್ಮಲ್ಲಿ ಪರಸ್ಪರ ಜಗಳ ಕಡಿಮೆ ಇದ್ದರೆ ಸಾಕು, ಇದನ್ನು ನಮ್ಮ ಹೃದಯ ಸ್ವಚ್ಛವಾಗಿಡೋಕೆ ಬಳಸೋಣ. ಅವಳು ದೀಪ ಹಚ್ಚಿ ಪ್ರಾರ್ಥಿಸ್ತಾಳೆ. ಆ ರಾತ್ರಿ ಅದ್ಭುತವಾಯಿತು. ಕಾಡಿನ ಮಧ್ಯದಲ್ಲಿ ಅಕಸ್ಮಾತ್ ಹಣ್ಣು ಬಿತ್ತ ಹಾಗೆ ಗಾಳಿಯಲ್ಲಿ ಚಂದದ ವಾಸನೆ ಹರಡಿತು. ಬೆಳಗ್ಗೆ ಎದ್ದಾಗ ಆಲದ ಮರದ ಕೆಳಗೆ ಹೊಸದಾಗಿ ಕೆಂಪು ಹಳದಿ ಹಣ್ಣುಗಳು ತುಂಬಿದ್ವು. ಎಲ್ಲ ಹಕ್ಕಿಗಳು ಆಶ್ಚರ್ಯದಿಂದ ಇದು ಶ್ರೀಚಕ್ರದ ಕರುಣೆ ಅಂದ್ಕೊಳ್ತಾರೆ. ಗಿಣಿ ಮತ್ತು ಮೈನಾ ಇಬ್ಬರ ಜಗಳ ಈಗ ಕಡಿಮೆ ಆಯಿತು. ಗಿಣಿ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡ. ಮೈನಾ, ನಿನ್ನ ಜೊತೆ ಜಗಳ ಬೇಡ ಇನ್ನು. ಮೈನಾ ಹಾಸ್ಯವಾಗಿ, ನೀನು ಜಗಳ ಮಾಡಬಾರ್ದು ಅಂದರೆ ಇದು ಬಹಳ ದೊಡ್ಡ ಮಂತ್ರ. ಎಲ್ಲ ಹಕ್ಕಿಗಳು ನಗ್ತಾ ಹಾರಾಡ್ತವೆ. ಶ್ರೀಚಕ್ರದ ದೃಷ್ಟಿಯಲ್ಲಿ ಸ್ನೇಹವೇ ದೊಡ್ಡ ಪೂಜೆ. ಪ್ರೀತಿಯಾದರೆ ದೈವಿಕ ಶಕ್ತಿ ತಾನೇ ಹರಿದು ಬರ್ತದೆ. ಒಂದು ಬೆಳಿಗ್ಗೆ ಬೆಳಕು ಬೆಳಗ್ತಾ ಶ್ರೀಚಕ್ರ ನಿಧಾನವಾಗಿ ಮಣ್ಣಿನೊಳಗೆ ಸೇರಲು ಶುರುವಾಯಿತು. ಮೈನಾ ಕಳವಳಗೊಂಡು, ಹರಿ, ನಮ್ಮ ಶ್ರೀಚಕ್ರ ಹೋಗ್ತಿದೆಯಲ್ಲ? ಅದಕ್ಕೆ ಹಿರಿಯ ಹಕ್ಕಿ ಮೃದುವಾಗಿ ಹೇಳ್ತಾರೆ, ಅದು ಹೋಗ್ತಿಲ್ಲ, ಅದಕ್ಕೆ ಬೇಕಿದ್ದ ಕೆಲಸ ಮುಗಿದಿದೆ. ಅದರ ಶಕ್ತಿ ಈಗ ನಿಮ್ಮ ಹೃದಯದಲ್ಲಿದೆ, ಹೊರಗಿನ ಕಲ್ಲಿನಲ್ಲಿ ಅಲ್ಲ. ಮೈನಾ ಗಿಣಿ ಇಬ್ಬರು ಕಣ್ಮುಂದೆ ನೋಡ್ತಾ ಇದ್ರು. ಶ್ರೀಚಕ್ರ ಭೂಮಿಯೊಳಗೆ ಸೇರಿತು. ಆದರೆ ಚಿನ್ನದ ಬೆಳಕು ಕೆಲವು ಕ್ಷಣ ಗಾಳಿಯಲ್ಲಿ ನೃತ್ಯ ಮಾಡಿತು. ಅದು ಶ್ರೀ ತ್ರಿಪುರ ಸುಂದರಿಯ ಕರುಣೆ. ಆ ದಿನದಿಂದ ಕಾಡಿನಲ್ಲಿ ಜಗಳ ಕಡಿಮೆಯಾಯಿತು. ಹಕ್ಕಿಗಳಲ್ಲಿ ಸಹಾನುಭೂತಿ ಬೆಳೆಯಿತು. ಮೈನಾ ಮತ್ತು ಗಿಣಿ ಇಬ್ಬರು ಪ್ರೀತಿ ಮತ್ತು ಶಾಂತಿಯ ದೂತರಾಗ್ತಾರೆ. ಯಾವಾಗಲಾದರೂ ಸಮಸ್ಯೆ ಬಂದರೆ ಅವರು ನಿಧಾನವಾಗಿ ಹೇಳ್ತಾ ಇದ್ರು, ನಮ್ಮ ಮನಸ್ಸೇ ನಮ್ಮ ಶ್ರೀಚಕ್ರ. ಈ ಕಥೆಯ ನೀತಿ, ಶ್ರೀಚಕ್ರವು ಕೇವಲ ಒಂದು ಕಲ್ಲು ಅಲ್ಲ, ಅದು ಶಾಂತಿ, ಪ್ರೀತಿ ಮತ್ತು ಶುದ್ಧ ಹೃದಯದ ಸಂಕೇತ. ಮೈನಾ ಮತ್ತು ಗಿಣಿ ಕಲಿತುಕೊಂಡಂತೆ ಜಗಳ ಕಡಿಮೆ, ಪ್ರೀತಿ ಹೆಚ್ಚು, ಅದೇ ನಿಜವಾದ ಪೂಜೆ. ಒಂದು ಹಳ್ಳಿಯ ಅಂಚಿನ ಹಸಿರು ಹೊಲದಲ್ಲಿ ದೊಡ್ಡ ಮರದ ಕೊಂಬೆಯ ಮೇಲೆ ಮೈನಾ ಹಕ್ಕಿ ಎಂಬ ಪುಟ್ಟ ಹಕ್ಕಿ ವಾಸಿಸ್ತಾ ಇತ್ತು. ಅದು ಸಣ್ಣದಾದರೂ ಹೃದಯದಲ್ಲಿ ತುಂಬ ದಯೆ, ಕರುಣೆ, ಪ್ರೀತಿ ಇತ್ತು. ಅದೇ ಹಳ್ಳಿಯಲ್ಲಿ ಒಬ್ಬ ಬಡ ರೈತನ ಹಸು ಇತ್ತು. ಆ ಹಸು ಬಹಳ ಶ್ರಮಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾ ಇತ್ತು. ರೈತನ ಮನೆಯವರು ಆ ಹಸುವನ್ನು ತಮ್ಮ ಕುಟುಂಬದವರಂತೆ ನೋಡಿಕೊಳ್ತಾ ಇದ್ರು. ಆದರೆ ಅತಿ ಬಡತನದಿಂದಾಗಿ ಆ ರೈತನಿಗೆ ತನ್ನ ಹಸುವಿಗೆ ಬೇಕಾದಷ್ಟು ಆಹಾರ, ಹುಲ್ಲು ಕೊಡಲು ಆಗ್ತಾ ಇರಲಿಲ್ಲ. ಹಸು ದಿನದಿಂದ ದಿನಕ್ಕೆ ದುರ್ಬಲವಾಗ್ತಾ ಇತ್ತು. ಇದನ್ನು ನೋಡ್ತಾ ಇದ್ದ ಮೈನಾ ಹಕ್ಕಿಯ ಮನಸ್ಸಿಗೆ ತುಂಬ ನೋವಾಗಿತ್ತು. ಅದು ಯೋಚಿಸಿತು, ಈ ಹಸು ನಮ್ಮ ಊರಿನ ಅಸ್ತಿತ್ವ, ಹೊಲದಲ್ಲಿ ಕೆಲಸ ಮಾಡ್ತದೆ,
ಹಾಲನ್ನು ಕೊಡ್ತದೆ. ಇದು ದುರ್ಬಲವಾದರೆ ಆ ಕುಟುಂಬಕ್ಕೂ ಹಸಿವಿಗೂ ಕಷ್ಟ. ನಾನು ಏನಾದರೂ ಸಹಾಯ ಮಾಡಬೇಕು. ಆದರೆ ಸಣ್ಣ ಹಕ್ಕಿ ಏನು ಮಾಡ್ತದೆ? ಅದು ತನ್ನ ಬುದ್ಧಿಯನ್ನು ಬಳಸಿತು. ಪ್ರತಿದಿನ ಅದು ಹಳ್ಳಿಯ ಹತ್ತಿರದ ಹೊಲಗಳಲ್ಲಿ ಹಾರಿ ಬಿದ್ದಿದ್ದ ಬೀಜ, ಅಕ್ಕಿ ಕಾಳು, ಧಾನ್ಯ ತಂದು ಸಂಗ್ರಹಿಸಿತು. ನಿಧಾನವಾಗಿ ಒಂದು ಚಿಕ್ಕ ಚಿನ್ನದ ಬಣ್ಣದ ಬೀಜವನ್ನು ತಂದು ಹಸುವಿನ ಮುಂದೆ ಇಟ್ಟಿತು. ಆ ಬೀಜವನ್ನು ಹಸು ತಿಂದ ತಕ್ಷಣ ಅದಕ್ಕೆ ಶಕ್ತಿ ಬಂತು. ರೈತನಿಗೆ ಆಶ್ಚರ್ಯವಾಯಿತು. ನಮ್ಮ ಹಸು ಈಗ ಮತ್ತೆ ಚೇತರಿಸಿಕೊಂಡಿದೆ ಅಂತ ಸಂತೋಷ ಪಡ್ತಾನೆ. ಪ್ರತಿದಿನ ಹಕ್ಕಿ ಮೈನಾ ಚಿನ್ನದ ಬಣ್ಣದ ಬೀಜಗಳನ್ನು ತಂದು ಹಸುವಿಗೆ ಕೊಡತೊಡಗ್ತಾಳೆ. ಹಸು ಬಲಿಷ್ಠವಾಗುತ್ತೆ. ಹಾಲು ಹೆಚ್ಚಾಗಿ ಕೊಡತೊಡಗಿತು. ರೈತನ ಮನೆ ಸಮೃದ್ಧಿಯಾಯಿತು. ಒಂದು ದಿನ ರೈತನ ಮಗಳು ಆ ಪುಟ್ಟ ಹಕ್ಕಿಯನ್ನು ನೋಡಿ ಕೃತಜ್ಞತೆಯಿಂದ ಹೇಳ್ತಾಳೆ, ಪುಟ್ಟ ಹಕ್ಕಿಯೇ, ನಿನ್ನ ಚಿನ್ನದ ದಾನದಿಂದ ನಮ್ಮ ಹಸು ಬದುಕಿತು, ನಮ್ಮ ಮನೆಯ ಬದುಕು ಸುಧಾರಿಸಿತು. ನಿನ್ನ ಉಪಕಾರವನ್ನು ನಾವು ಯಾವತ್ತೂ ಮರೆಯುವುದಿಲ್ಲ. ಅಂದಿನಿಂದ ಹಳ್ಳಿಯಲ್ಲಿರುವ ಎಲ್ಲರೂ ಹಕ್ಕಿ ಮೈನಾಗೆ ಗೌರವವನ್ನು ಕೊಡ್ತಾರೆ. ಅದನ್ನು ಹಕ್ಕಿಯ ಚಿನ್ನದ ದಾನ ಎಂದು ಕೀರ್ತಿಸ್ತಾರೆ. ಈ ಕಥೆಯ ಪಾಠ: ದಯೆ ಮತ್ತು ಸಹಾಯ ಮಾಡಲು ದೊಡ್ಡದೇನೂ ಆಗಿರಬೇಕಾಗಿಲ್ಲ. ಸಣ್ಣವರಿಂದಲೂ ಮಹಾದಾನ ಸಾಧ್ಯ. ಬುದ್ಧಿ ಮತ್ತು ಕರುಣೆ ಇದ್ದರೆ ಬದುಕನ್ನು ಬದಲಾಯಿಸಬಹುದು.